ಎಸ್ಐಆರ್ನಲ್ಲಿ ಮತ ಅಳಿಸುವಿಕೆಗೆ ಗುರಿಯಾಗಿರೋರಲ್ಲಿ ಹೆಚ್ಚಿನವರು ಮುಸ್ಲಿಮರು. ಒಂದು ನಿರ್ದಿಷ್ಟ ಧರ್ಮದ ಆಧಾರದ ಮೇಲೆ ಮತದಾನದ ಹಕ್ಕಿನ ಮೇಲೇನೇ ದಾಳಿ ಮಾಡಲಾಗ್ತಿದೆ ಮತ್ತದು 3 ರೀತಿಯಲ್ಲಿ ನಡೆದಿದೆ. ಉತ್ತರ ಪ್ರದೇಶ, ರಾಜಸ್ಥಾನ, ಅಸ್ಸಾಂ, ಗುಜರಾತ್ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಫಾರ್ಮ್ 7 ಅನ್ನ ಮೋಸದಿಂದ ಬಳಸಿ ಮುಸ್ಲಿಂ ಮತದಾರರನ್ನ ತೆಗೆದುಹಾಕಲಾಗ್ತಿದೆ. ಈ ಬಗ್ಗೆ ದಿ ಕ್ವಿಂಟ್ ವರದಿ ಮಾಡಿದ್ದು ಮುಸ್ಲಿಮರ ಮತದಾನದ ಹಕ್ಕಿನ ಮೇಲೆ ದಾಳಿ ಮಾಡಲಾಗ್ತಿರುವ ವಿಧಾನವನ್ನ ವಿವರಿಸಿದೆ. ಮುಸ್ಲಿಂ ಮತದಾರರ ಅಳಿಸುವಿಕೆಗೆ ಬಳಸಲಾಗಿರುವ 3 ವಿಧಾನಗಳ ಬಗ್ಗೆ ಕ್ವಿಂಟ್ ವಿವರಿಸಿದೆ ಮತ್ತು ಇವೇ ವಿಧಾನಗಳು ದೇಶಾದ್ಯಂತ ವಿಸ್ತರಿಸಬಹುದು ಎಂಬ ಆತಂಕವನ್ನು ಕೂಡ ಅದು ವರದಿಯಲ್ಲಿ ವ್ಯಕ್ತಪಡಿಸಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಪ್ರಜಾಪ್ರಭುತ್ವದ ಕಥೆ ಏನಾಗ್ತಿದೆ ಅನ್ನೋ ಪ್ರಶ್ನೆ ಮತ್ತೆ ಕಾಡುತ್ತೆ. ನಿರ್ದಿಷ್ಟ ಧರ್ಮ, ಸಮುದಾಯದ ಬಗ್ಗೆ ಅಸಹನೆ, ದ್ವೇಷ ಹರಡುತ್ತಲೇ ಬರಲಾಗಿದೆ. ಆದರೆ ಇನ್ನೂ ಘೋರ ಅಂದ್ರೆ ಈಗ ಧರ್ಮದ ಆಧಾರದ ಮೇಲೆ ಮತಗಳನ್ನ ಕಸಿಯುವ ಪ್ರಯತ್ನಗಳು ನಡೀತಿವೆ. ಇದನ್ನ 3 ವಿಧಾನಗಳ ಮೂಲಕ ಮಾಡಲಾಗ್ತಿದೆ. ಕ್ವಿಂಟ್ ವಿವರಿಸುವ ಪ್ರಕಾರ ಮೊದಲ ವಿಧಾನ ಅಂದ್ರೆ ಫಾರ್ಮ್ 7. ರಾಜಸ್ಥಾನದ ಅಲ್ವಾರ್ನಲ್ಲಿ ಫಾರ್ಮ್ 7 ಅನ್ನ ಬಳಸಿಕೊಂಡು ನೂರಾರು ಮುಸ್ಲಿಂ ಮತದಾರರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕೋಕೆ ಪ್ರಯತ್ನಿಸಲಾಗಿದೆ. ಫಾರ್ಮ್ 7 ಒಂದು ನಮೂನೆಯಾಗಿದ್ದು ಅದರ ಮೂಲಕ ನೀವು ಯಾವುದೇ ಮತದಾರರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಬಹುದು. ಆಲ್ವಾರ್ನಲ್ಲಿ ಈ ಫಾರ್ಮ್ ಅನ್ನ ಮುಸ್ಲಿಂ ಮತದಾರರನ್ನ ಗುರಿಯಾಗಿಸಲು ಬಳಸಲಾಗ್ತಿತ್ತು ಅನ್ನೋದು ಬಯಲಾಗಿದೆ. ಹೆಚ್ಚಿನ ದೂರುಗಳನ್ನ ಬಿಜೆಪಿಗೆ ಸಂಬಂಧಿಸಿದ ಜನರೇ ಸಲ್ಲಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ಉತ್ತರ ಪ್ರದೇಶದ ಚಂದೌಲಿಯಲ್ಲಿ ಬಿಎಲ್ಒ ಒಬ್ಬರಿಗೆ ಒಂದು ಅನಾಮಧೇಯ ಲಕೋಟೆ ಬರುತ್ತೆ. 7 ಮುಸ್ಲಿಂ ಮತದಾರರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವಂತೆ ಅದರಲ್ಲಿ ಸೂಚಿಸಲಾಗಿರುತ್ತೆ. ಚಂದೌಲಿಯಲ್ಲೇ 6 ಬಿಎಲ್ಒಗಳಿಗೆ ವಿಭಿನ್ನ ವಿಧಾನಗಳನ್ನು ಬಳಸಿಕೊಂಡು ಮುಸ್ಲಿಂ ಮತದಾರರನ್ನ ತೆಗೆದುಹಾಕೋಕೆ ಫಾರ್ಮ್ಗಳನ್ನ ನೀಡಲಾಯಿತು. ಈ ಫಾರ್ಮ್ಗಳಲ್ಲಿ ಕೆಲವು ಸಂಪೂರ್ಣವಾಗಿ ನಕಲಿಯಾಗಿವೆ ಅನ್ನೋದು ಕೂಡ ಬಯಲಾಗಿದೆ. ಫಾರ್ಮ್ಗಳನ್ನ ಯಾರ ಹೆಸರು ಬಳಸಿ ಭರ್ತಿ ಮಾಡಲಾಗಿತ್ತೋ ಆ ಜನ ತಾವು ಅಂತಹ ಯಾವುದೇ ದೂರನ್ನ ದಾಖಲಿಸೇ ಇಲ್ಲ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಗುಜರಾತ್ ಮತ್ತು ಅಸ್ಸಾಂನಿಂದಲೂ ಇದೇ ರೀತಿಯ ವರದಿಗಳು ಬಂದಿವೆ. ಎಲ್ಲಾ ಕಡೆಯಲ್ಲೂ 2 ವಿಷಯಗಳು ಸಾಮಾನ್ಯವಾಗಿ ಕಂಡಿವೆ. ಮುಸ್ಲಿಂ ಮತದಾರರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲು ಪ್ರಯತ್ನಗಳು ನಡೀತಿವೆ ಅನ್ನೋದು ಒಂದು ಕಡೆಯಾದ್ರೆ, ಫಾರ್ಮ್ಗಳನ್ನ ಭರ್ತಿ ಮಾಡುವಲ್ಲೇ ವಂಚನೆ ಇದೆ ಅನ್ನೋದು 2ನೇ ವಿಷಯ. ಕೆಲವು ಬಿಎಲ್ಒಗಳ ಪ್ರಾಮಾಣಿಕತೆ ಮತ್ತು ಸ್ವತಂತ್ರ ಮಾಧ್ಯಮಗಳ ವರದಿಯಿಂದಾಗಿ ಈ ಪ್ರದೇಶಗಳಲ್ಲಿ ಮತಗಳು ಹೀಗೆ ಡಿಲೀಟ್ ಆಗೋದು ತಪ್ಪಿದೆ. ಆದರೆ ಅನೇಕ ಸ್ಥಳಗಳಲ್ಲಿ ಮತಗಳ ರಿಗ್ಗಿಂಗ್ ಇನ್ನೂ ನಡೀತಿರುವ ಸಾಧ್ಯತೆ ಇದೆ. ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಮತಪಟ್ಟಿಯ ರಿಗ್ಗಿಂಗ್ಗೆ ಸ್ಪಷ್ಟ ಪ್ರಯತ್ನಗಳು ನಡೀತಾ ಇದ್ರು ಚುನಾವಣಾ ಆಯೋಗ ಅದನ್ನ ತನಿಖೆ ಮಾಡೋಕೆ ಯಾವುದೇ ಆಸಕ್ತಿಯನ್ನ ತೋರಿಸಿಲ್ಲ ಅನ್ನೋದು. ಇನ್ನು ಮುಸ್ಲಿಂ ಮತದಾರರನ್ನ ಅಳಿಸಲು ಬಳಸಲಾಗ್ತಿರುವ 2ನೇ ವಿಧಾನ ಅಂದ್ರೆ ಡಿಲಿಮಿಟೇಷನ್. ಇಲ್ಲಿಯವರೆಗೆ 2 ರಾಜ್ಯಗಳಲ್ಲಿ ಡಿಲಿಮಿಟೇಷನ್ ಪೂರ್ಣಗೊಂಡಿದೆ. ಆ 2 ರಾಜ್ಯಗಳು ಅಂದ್ರೆ ಅಸ್ಸಾಂ ಮತ್ತು ಜಮ್ಮು ಕಾಶ್ಮೀರ. ಈ 2 ರಾಜ್ಯಗಳಲ್ಲಿ ಕ್ಷೇತ್ರಗಳ ಗಡಿಗಳನ್ನ ಬದಲಾಯಿಸಲು ವಿಭಿನ್ನ ಮಾನದಂಡಗಳನ್ನ ಬಳಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಜನಸಂಖ್ಯೆಯನ್ನ ಉಲ್ಲೇಖಿಸಿ ಮುಸ್ಲಿಂ ಬಹುಸಂಖ್ಯಾತ ಕಾಶ್ಮೀರದಲ್ಲಿ ಕ್ಷೇತ್ರಗಳ ಅನುಪಾತ ಕಡಿಮೆ ಮಾಡಲಾಗಿದೆ. ಆದರೆ ಹಿಂದೂ ಬಹುಸಂಖ್ಯಾತ ಜಮ್ಮುವಿನಲ್ಲಿ ಕ್ಷೇತ್ರಗಳ ಅನುಪಾತ ಹೆಚ್ಚಿಸಲಾಯಿತು. ಕಡಿಮೆ ಜನಸಂಖ್ಯೆಯನ್ನ ಉಲ್ಲೇಖಿಸಿ ಜಮ್ಮುವಿನ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳನ್ನ ಅನಂತನಾಗ್ ಲೋಕಸಭಾ ಕ್ಷೇತ್ರದಲ್ಲಿ ಸೇರಿಸಲಾಗಿದೆ. ಪಿರ್ ಪಂಚಾಲ್ ಪರ್ವತ ಶ್ರೇಣಿಯ ಸಂಪೂರ್ಣ ಪ್ರದೇಶ ಈ 2 ಪ್ರದೇಶಗಳ ನಡುವೆ ಇದೆ. ಆದರೆ ಅಸ್ಸಾಂನಲ್ಲಿ ಹೆಚ್ಚಿನ ಜನಸಂಖ್ಯೆಯ ಹೊರತಾಗಿಯೂ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿನ ಕ್ಷೇತ್ರಗಳನ್ನ ಕಡಿಮೆ ಮಾಡಲಾಯಿತು ಮತ್ತು ಕ್ಷೇತ್ರಗಳನ್ನ ವಿಭಜಿಸುವಾಗ ಎಲ್ಲ ಡಿಲಿಮಿಟೇಷನ್ ತತ್ವಗಳನ್ನ ಗಾಳಿಗೆ ತೂರಲಾಯಿತು. ಚುನಾವಣೆಗಳ ಮೂಲಭೂತ ತತ್ವ ಅಂದ್ರೆ ಪ್ರತಿಯೊಬ್ಬ ಮತದಾರರಿಗೂ ಸಮಾನ ಮತ ಇರಬೇಕು. ಪ್ರತಿ ಸ್ಥಾನದಲ್ಲಿ ಸಮಾನ ಸಂಖ್ಯೆಯ ಮತದಾರರನ್ನ ಖಚಿತಪಡಿಸಿಕೊಳ್ಳುವುದು ಡಿಲಿಮಿಟೇಷನ್ನ ಉದ್ದೇಶವಾಗಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಅಸ್ಸಾಂನ ಪ್ರತಿ ಲೋಕಸಭಾ ಸ್ಥಾನ 17.5 ಲಕ್ಷ ಮತದಾರರನ್ನ ಹೊಂದಿರಬೇಕು. ಆದರೂ ಮುಸ್ಲಿಂ ಬಹುಸಂಖ್ಯಾತ ದುಬ್ರಿ ಸ್ಥಾನಕ್ಕೆ ಸುಮಾರು 10 ಲಕ್ಷ ಹೆಚ್ಚುವರಿ ಮತದಾರರನ್ನ ಸೇರಿಸಲಾಗಿದೆ. ಅಂದ್ರೆ ದುಬ್ರಿಯಲ್ಲಿ ಮತದ ಮೌಲ್ಯ ಅಸ್ಸಾಂನ ಇತರ ಸ್ಥಾನಗಳಿಗಿಂತ ಕಡಿಮೆಯಾಗಿದೆ. ಆದರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ. ಈ 10 ಲಕ್ಷ ಸೇರಿಸಲಾದ ಮತದಾರರು ಹಿಂದೆ ಹತ್ತಿರದ ಬರ್ಪೇಟಾ ಕ್ಷೇತ್ರದಲ್ಲಿದ್ರು. ಅಂದ್ರೆ ಇಲ್ಲಿನ ತಂತ್ರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಬರ್ಪೇಟಾ ಕ್ಷೇತ್ರದ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳನ್ನ ದುಬ್ರಿಯಲ್ಲಿ ವಿಲೀನಗೊಳಿಸಲಾಯಿತು ಮತ್ತು ಇದ್ದಕ್ಕಿದ್ದಂತೆ ಬರ್ಪೇಟಾ ಕ್ಷೇತ್ರ ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರವಾಗಿರುವ ಬದಲು ಹಿಂದೂ ಬಹುಸಂಖ್ಯಾತ ಕ್ಷೇತ್ರವಾಗಿ ಬದಲಾಯಿತು. ಫಲಿತಾಂಶಗಳು ಬಂದಾಗ ಎನ್ಡಿಗೆ ಮೊದಲ ಬಾರಿಗೆ ಈ ಸ್ಥಾನವನ್ನ ಗೆದ್ದಿರೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಸ್ಪಷ್ಟವಾಗೋದೇನು ಅಂದ್ರೆ ಒಂದೇ ಮಾನದಂಡವನ್ನ ತಮಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಂಡಿದ್ದಾರೆ ಅನ್ನೋದು. ಜನಸಂಖ್ಯೆಯನ್ನ ನೆಪವಾಗಿ ಬಳಸಿಕೊಂಡು ಕಾಶ್ಮೀರದಲ್ಲಿ ಕ್ಷೇತ್ರಗಳ ಪ್ರಮಾಣ ಕಡಿಮೆ ಮಾಡಲಾಯಿತು. ಅದೇ ರೀತಿ ಮುಂದೆ ಕ್ಷೇತ್ರ ಮರುವಿಂಗಡಣೆ ಆಗುವಾಗ ಕುಟುಂಬ ಯೋಜನೆಯನ್ನ ಉತ್ತಮವಾಗಿ ಜಾರಿಗೆ ತಂದಿರುವ ದಕ್ಷಿಣ ಭಾರತ ಮತ್ತು ಪಂಜಾಬ್ನಂತಹ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಸೀಟುಗಳ ಪ್ರಮಾಣವೂ ಕಡಿಮೆಯಾಗುತ್ತೆ. ಆದ್ರೆ ಅಸ್ಸಾಂನಲ್ಲಿ ಅದೇ ಜನಸಂಖ್ಯಾವಾದವೇ ನಾಪತ್ತೆಯಾಗುತ್ತೆ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಸೀಟುಗಳು ಕಡಿಮೆಯಾಗುತ್ತೆ. ಮುಸ್ಲಿಂ ಮತದಾರರನ್ನ ತೆಗೆದುಹಾಕೋಕೆ ಬಳಸಲಾಗುವ 3ನೇ ವಿಧಾನ ಮತದಾರರ ನಿಗ್ರಹ.
2024ರ ಲೋಕಸಭೆ ಚುನಾವಣೆ ಸಮಯದಲ್ಲಿ ಉತ್ತರ ಪ್ರದೇಶದ ಸಂಭಾಲ್ ಕ್ಷೇತ್ರದ ಕೆಲವು ಮುಸ್ಲಿಂ ಮತದಾರರು ಮತ ಚಲಾಯಿಸಲು ಹೋದಾಗ ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಸುದ್ದಿಯಾಗಿದ್ದು ನೆನಪಿರಬಹುದು. ಅಲ್ಲಿ ಪೊಲೀಸರು ಬಂದು ಲಾಠಿ ಚಾರ್ಜ್ ನಡೆಸಿದ್ರು. ಕೆಲವು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಗಂಟೆಗಳ ಕಾಲ ಮತಗಟ್ಟೆಗಳನ್ನು ಮುಚ್ಚಲಾಗಿದ್ದರ ಬಗ್ಗೆನೂ ದೂರುಗಳು ಬಂದಿದ್ವು. ಕೆಲವು ತಿಂಗಳುಗಳ ನಂತರ ಉತ್ತರ ಪ್ರದೇಶದ ಕುಂದ್ರಾ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಿತು. ಅಲ್ಲಿ ಹಲವಾರು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಮತದಾರರನ್ನ ಬೆದರಿಸಲಾಗಿದೆ ಅಥವಾ ಮತದಾನ ಮಾಡದಂತೆ ತಡೆಯಲಾಗಿದೆ ಎಂಬ ಆರೋಪಗಳು ಕೇಳಿಬಂದವು. ವರದಿಯ ಪ್ರಕಾರ ಮುಸ್ಲಿಂ ಜನಸಂಖ್ಯೆಯ ಬೂತ್ಗಳಲ್ಲೂ ಮತದಾನದ ಪ್ರಮಾಣ ಕಡಿಮೆಯಾಗಿತ್ತು. ಹೀಗೆ ಈ 3 ವಿಧಾನಗಳ ಮೂಲಕ ಅನೇಕ ಮುಸ್ಲಿಂ ನಾಗರಿಕರಿಗೆ ಮತದಾನದ ಹಕ್ಕನ್ನ ನಿರಾಕರಿಸಲಾಗ್ತಿದೆ ಅಥವಾ ಅವರ ಮತಗಳು ಕಡಿಮೆಯಾಗ್ತಿವೆ. ದೊಡ್ಡ ಪ್ರಶ್ನೆ ಏನು ಅಂದ್ರೆ ಚುನಾವಣಾ ಆಯೋಗ ಇದರ ಬಗ್ಗೆ ಏನ್ ಮಾಡ್ತಿದೆ ಅನ್ನೋದು. ಚುನಾವಣಾ ಆಯೋಗ ಇದನ್ನ ತಡೆಯುವ ಅಭಿಯಾನದಲ್ಲಿ ವಿಫಲವಾಗ್ತಿದೆ ಅಥವಾ ಅದರಲ್ಲಿ ಸ್ವತಃ ಭಾಗಿಯಾಗ್ತಿದೆ ಅಂತ ಭಾವಿಸೋದು ಅನಿವಾರ್ಯವಾಗುತ್ತೆ. ಇಂದು ಮುಸ್ಲಿಂ ಮತದಾರರನ್ನ ಗುರಿ ಮಾಡ್ತಿರುವ ಈ ನಡವಳಿಕೆ ನಾಳೆ ಇತರರ ಮೇಲೂ ಆಗ್ಬಹುದು. ಯಾರಿಗೋ ಆದ್ರೆ ನಮ್ಗೇನಂತೆ ಅನ್ನೋ ಮನಸ್ಥಿತಿ ಇರುವಲ್ಲಿ ಈಗೇನೋ ಈ ಬಿಸಿ ಎಲ್ಲರನ್ನೂ ತಟ್ಟದೇ ಇರಬಹುದು. ಆದ್ರೆ ಹಾಗೆ ನಿರಾಳವಾಗಿರೋರು ತಮ್ಮ ಮೇಲೆ ಇಂಥದ್ದೇನೂ ಆಗಲಾರದು ಅಂತ ಭಾವಿಸಿ ನಿರಾಳವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಇಂದು ಒಬ್ಬ ವ್ಯಕ್ತಿಯ ಸಾಂವಿಧಾನಿಕ ಹಕ್ಕುಗಳನ್ನ ಕಸಿದುಕೊಳ್ಳಲಾಗ್ತಿದ್ರೆ ನಾಳೆ ಅದು ಬೇರೆ ಯಾರದ್ದೇ ವಿಷಯದಲ್ಲೂ ನಡೀಬಹುದು. ಮತಗಳನ್ನ ಕಸಿಯುವ ಈ ಆಟ ಒಂದು ದಿನ ನಿಮ್ಮ ಮನೆಯಂಗಳಕ್ಕೆ ಬಂದು ನಿಲ್ಲಲೂಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.